ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿಲಯೇಶ್ವರೀಂ ನಮಾಮಿ ಲಲಿತಾಂ ನಿತ್ಯ ಮಹಾ ತ್ರಿಪುರ ಸುಂದರಿ. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಂಬರೀಷ್ ರವರು ಭೌತಿಕವಾಗಿ ನಮ್ಮಿಂದ ದೂರವಾಗಿದ್ದಾರೆ. ಆ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಶಿಸ್ತುಬದ್ಧವಾಗಿ ಆಚರಿಸಿದ ನಂತರದಲ್ಲಿ ಕರ್ನಾಟಕ ಚಲನಚಿತ್ರ ಮಂಡಳಿಯಿಂದ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸುವ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅಂಬರೀಷ್ ಅವರಿಗೆ, ನಮಗೆ ಎಲ್ಲರಿಗೂ ಕೂಡ ಗುರುಗಳಾಗಿದ್ದಂಥ ಪರಂಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ಬಾಲ್ ಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ್ಸ ನಮಿಸಿ, ಸುಮಲತಕ್ಕ ಅವರಿದ್ದಾರೆ, ಮಗ ಅಭಿಷೇಕ್, ನಾಡಿನ ಮುಖ್ಯಮಂತ್ರಿಗಳಾದಂಥ ಎಚ್.ಡಿ. ಕುಮಾರಸ್ವಾಮಿಯವರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಆದಿಯಾಗಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಕಲಾಭಿಮಾನಿಗಳೇ, ಮಾಧ್ಯಮ ಸ್ನೇಹಿತರೆ, ಬೇರೊಂದು ಕಾರ್ಯಕ್ರಮ ಇದೆ. ಅಂಬರೀಷ್ ಅವರ ಬಗೆಗೆ ಏನು ವಿಚಾರಗಳು ಗೊತ್ತಿಲ್ಲ ಅಂತಲ್ಲ ಈ ಮಾತುಗಳು. ಅಂತ ಮೇರು ನಟನನ್ನ ಕಳೆದುಕೊಂಡಂತ ಈ ಸಂದರ್ಭದಲ್ಲಿ ತಾಯಿ ಸರಸ್ವತಿಗೆ ಹಲವಾರು ಮುಖಗಳು, ಕಲೆಯೂ ಕೂಡ ಒಂದು ಮುಖ. ಕಲಾ ಸರಸ್ವತಿಯನ್ನ ಆರಾಧಿಸಿ ಕಲೆಗೆ ಯಾವ ಜಾತಿ, ಧರ್ಮ, ದೇಶ, ಗಡಿಗಳ ಒಂದು ಇತಿಮಿತಿ ಇಲ್ಲ ಅಂತ ತೋರಿಸಿಕೊಟ್ಟಂತ ಮಹಾನ್ ಪುರುಷ ಅಂಬರೀಷ್ ಅವರು. ಶ್ರೀಮಠದೊಂದಿಗೆ ಅವರ ಅವಿನಾಭಾವ ಸಂಬಂಧ ಪೂಜ್ಯ ಗುರುಜಿಯವರ ಕಾಲದಿಂದಲೂ ಕೂಡ ಇದ್ದಂತಹದ್ದು. ಅವರ ಆರೋಗ್ಯ 4 ವರ್ಷಗಳ ಹಿಂದೆ ಕೆಟ್ಟ ನಂತರದಲ್ಲಿ ಅಮೆರಿಕಕ್ಕೆ ಅಕ್ಕ ಸಮ್ಮೇಳನಕ್ಕೆ ಬಂದಾಗ ತಾಯಿ ಸುಮಲತಾ ಅವರು ಕೂಡ ಇದ್ರು. ಆದಿಚುಂಚನಗಿರಿ ಮಠ ನ್ಯೂಜೆರ್ಸಿಯಲ್ಲಿ ಇದೆ. ಅಲ್ಲಿಗೆ ಬಂದಾಗ ಅವರಿಗೆ ಹೇಳಿದ್ವಿ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಅವ್ರು ಕೇಳಿದ್ರು, ವೈ ಶುಡ್ ಐ ಲುಕ್ ಆಫ್ಟರ್ ಮೈ ಹೆಲ್ತ್ ಅಂತಂದ್ರು. ಬಿಕಾಸ್ ಯು ಆರ್ ಗ್ರೇಸ್ ಬೈ ದ ಲಾರ್ಡ್ ಅಂತ ಇದೇ ಶಬ್ದಗಳನ್ನ ಉಪಯೋಗಿಸಿದ್ವಿ. ಗ್ರೇಸ್ ಅಂದ್ರೆ ಏನು ಅಂತಂದ್ರು, ಕೃಪೆ ಅಂತ. ಇಫ್ ಇಟ್ ಈಸ್ ಗ್ರೇಸ್ ಬೈ ದ ಲಾರ್ಡ್, ಇಟ್ ಈಸ್ ದ ಡ್ಯೂಟಿ ಆಫ್ ದ ಲಾರ್ಡ್ ಟು ಟೇಕ್ ಕೇರ್ ಆಫ್ ಮೈ ಹೆಲ್ತ್, ಇಟ್ ಈಸ್ ನಾಟ್ ಮೈ ಡ್ಯೂಟಿ ಅಂತ. ನಿನ್ನೆನೆ ಬರಬೇಕಾಗಿತ್ತು, ಯಾಕೆ ಬರಲಿಲ್ಲ ಮಠಕ್ಕೆ ಅಂತ ಕೇಳಿ. ಜೊತೆಯಲ್ಲಿ ಇದ್ರು ಅವರು ತಮಾಷೆ ಮಾಡ್ತಾ ಇದ್ರಲ್ಲ, ಸಿದ್ದರಾಮಯ್ಯನವರು ಹೇಳಿದಾಗೆ ಜೋರಾಗಿ ರೇಗಿದ್ರು. ನನಗೆ ಫೋನ್ ಮಾಡ್ತೀರಿ ನೀವು, ಅಕ್ಕ ಹೆಂಗಿದ್ದಾರೆ ಅಂತ ಕೇಳ್ತೀರಿ. ನನಗೆ ಫೋನ್ ಮಾಡಿಬಿಟ್ಟು ಅವ್ರ ಆರೋಗ್ಯ ವಿಚಾರಿಸೋದಾದ್ರೆ ನನಗೆ ಯಾಕೆ ನೀವು ಫೋನ್ ಮಾಡೋದು ಅಂತ ಹೇಳಿದರು. ಜೊತೆಲಿ ಅವ್ರನ್ನೂ ಕೂಡ ಕರ್ಕೊಂಡು ಬಂದಿದ್ರು. ನಾನೇನೋ ಮಠಕ್ಕೆ ಬರ್ತೀನಿ, ನನಗೆ ಬೇಕಾದ ಕೊಡ್ತೀರಾ ನೀವು ಅಂತ. ಪ್ರಸಾದ ಇದೆ ಬನ್ನಿ ಅಂತ. ಈ ರೀತಿ ಅವರು ಮಾತನಾಡ್ತಾ ಇದ್ದಂಥ ಒಂದು ಶೈಲಿ. ಈ ಎಲ್ಲ ದೃಷ್ಟಿಯಿಂದ ಅವರ ಬಗ್ಗೆ ಹೇಳ್ತಾ ಹೋದರೆ ಹಲವಾರು ಭಾವನೆಗಳು ಎಡತಾಗ್ತವೆ. ಯಾರು ಹೇಳಿದ ಮಾತು ಮತ್ತೊಮ್ಮೆ ನೆನಪಾಗುತ್ತದೆ. ಸಿದ್ದರಾಮಯ್ಯ